ಕೃಷಿ ಭೂಮಿ, ಅರಣ್ಯ ಸಂಪತ್ತು, ವನ್ಯಜೀವಿ ಸಂಪತ್ತು, ಫಲವತ್ತತೆಯ ನಾಡಲ್ಲಿ ಖಾಸಗಿ ಕಂಪನಿಯೊಂದು ಕಾಲಿಟ್ಟಿದೆ. ರೈತರಿಗೆ ಯಾಮಾರಿಸಿ ಭೂಮಿ ಖರೀದಿಸಿ ಕೆರೆ ಕಬಳಿಸಿ ವಿರೋಧಗಳ ನಡುವೆ ಆರಂಭ ಆಗ್ತಾ ಇದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ರೈತರ ಭೂಮಿ ಫಲವತ್ತತೆ, ಪರಿಸರ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಅಂತರ್ಜಲ ಮಟ್ಟ, ರಸ್ತೆ ಹಾಳಾಗೋದನ್ನ ತಡೆಗಟ್ಟಿ ಜನರ ಜೀವ ಉಳಿಸಿ ಎಂಬ ಕೂಗು ಕೇಳಿ ಬರ್ತಾ ಇದೆ. ಅರೆ, ಸ್ಥಳೀಯರ ವಿರೋಧಿ ಫ್ಯಾಕ್ಟರಿ ಅದ್ಯಾವುದು, ಅದೆಲ್ಲಿ ಅಂತೀರಾ? ಹಾಗಾದ್ರೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆಲ್ಫೈನ್ ಎಥೆನಾಲ್ ಲಿಮಿಟೆಡ್ ಕಂಪನಿ ಸ್ಥಾಪನೆಗೆ ವಿರೋಧ ಲೆಕ್ಕಿಸದೆ ಫ್ಯಾಕ್ಟರಿ ಸ್ಥಾಪನೆಗೆ ಕಂಪನಿ ನಾನಾ ಕಸರತ್ತು. ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದ ಬಳಿ. ಈ ಗ್ರಾಮದ ಕೂಗಳತೆ ದೂರದಲ್ಲಿ ಬೆಂಗಳೂರು ಮೂಲದ ಆಲ್ಫೈನ್ ಎಥೆನಾಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಥೆನಾಲ್ ಘಟಕ ಸ್ಥಾಪನೆ ಮಾಡ್ತಾ ಇದೆ. ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಫ್ಯಾಕ್ಟರಿ ಊರು ಪಕ್ಕದಲ್ಲೇ ಇರೋದ್ರಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗಲಿದೆ. ಎಥೆನಾಲ್ ಫ್ಯಾಕ್ಟರಿ ಆದ್ದರಿಂದ ದುರ್ವಾಸನೆ, ಹೊಗೆ, ಶಬ್ದ ಮಾಲಿನ್ಯದಿಂದ ತೊಂದರೆಯಾಗುತ್ತೆ. ನಮಗೆ ಹಾಗೂ ನಮ್ಮ ಪೀಳಿಗೆಗೆ ಪೂರಕವಾಗದೆ ಮಾರಕವಾಗುತ್ತೆ. ಇದರಿಂದ ರೈತರ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತೆ. ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಅಂತರ್ಜಲ ಮಟ್ಟ, ರಸ್ತೆ ಹಾಳಾಗೋದನ್ನ ತಡೆಗಟ್ಟೋದ್ರ ಜೊತೆಗೆ ಜನ ಜಾನುವಾರುಗಳ ಪ್ರಾಣ ಉಳಿಸಿ ಅನ್ನೋ ಕೂಗು ಸ್ಥಳೀಯರದ್ದು. ಮೂಲಭೂತ ಸೌಕರ್ಯಗಳ ನಮ್ಮೂರಿಗಿಲ್ಲ. ಇಂಥದನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಮಾಡೋದು ಬಿಟ್ಟು ಬೇರೆ ಬೇರೆ ಕೆಲಸ ಮಾಡೋದು ಏನೈತೆ ಸರ್? ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಸರಿ ಸಮ ನೋಡ್ಬೇಕು ಸರ್. ಬರೀ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ. ಯಾಕೆ ಸರ್ ಮಲ್ಲಾಪುರಕ್ಕೆ ಬಂದಿಲ್ಲ? ಇಡೀ ಊರಿಗೋರ ಎಲ್ಲ ಸಣ್ಣರು ದೊಡ್ಡರಾಗಲಿ ಪ್ರತಿಯೊಬ್ಬರು ಮಕ್ಕ ಕೆಡಿಸ್ಕೊಂಡಾರ. ಯಾಕೆ? ಇದೇ ಉದ್ದೇಶ ಸರ್. ಪ್ರಾಣ ಹೋದರೂ ಫ್ಯಾಕ್ಟರಿಗೆ ಅವಕಾಶವಿಲ್ಲ ಎನ್ನುವ ಗ್ರಾಮಸ್ಥರು ಫಲವತ್ತಾದ ಭೂಮಿ, ಕೆರೆ ಕಬಳಿಸಿ ಎಥೆನಾಲ್ ಕಂಪನಿ ಆರ್ಭಟ. ಹಿರೇಮಲ್ಲಾಪುರ ಸರಹದ್ದಿನ ಸರ್ವೆ ನಂಬರ್ 45 ಮತ್ತು 46ರಲ್ಲಿ ಸುಮಾರು 40ಕ್ಕೂ ಅಧಿಕ ಎಕರೆ ವಿಸ್ತೀರ್ಣದಲ್ಲಿ ಫ್ಯಾಕ್ಟರಿ ನಿರ್ಮಾಣವಾಗ್ತಾ ಇದೆ. ಮೊದಮೊದಲು ಕೃಷಿ ಚಟುವಟಿಕೆ ಫಾರ್ಮ್ ಹೌಸ್ ಹೆಸರಿನಲ್ಲಿ ಮಧ್ಯವರ್ತಿಗಳಿಂದ ರೈತರಿಗೆ ಸುಳ್ಳು ಹೇಳಿ ಭೂಮಿ ಖರೀದಿಸಿದ್ದಾರೆ. ಕಳೆದ 2 ತಿಂಗಳಿನಿಂದ ಫ್ಯಾಕ್ಟರಿ ಕಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ. ಊರಿನ ಜನ, ಜಾನುವಾರು, ರೈತರಿಗೆ ವರದಾನವಾದ ಕೆರೆ ಸಹ ಕಬಳಿಸುವ ಹುನ್ನಾರ ನಡೆಸಿದ್ದಾರೆ ಎನ್ನುವ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಎಥೆನಾಲ್ ಘಟಕಗಳ ನಿರ್ಮಾಣಕ್ಕೆ ವಿರೋಧ ಇದೆ. ಸ್ಥಳೀಯರ ಅನುಮತಿ ಪಡೆಯದೆ ಈ ಫ್ಯಾಕ್ಟರಿ ನಿರ್ಮಿಸುತ್ತಿದ್ದಾರೆ. ಕೇಳಲು ಹೋದ್ರೆ ಬೆದರಿಸುವ ಕೆಲಸ ಮಾಡ್ತಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅವ್ರು ಜಮೀನು 40 ಎಕರೆ ತೊಗೊಂಡು ಅವ್ರು ಮಾಡಕ್ಕೆ ಹೊಂದಿದ್ದಾರೆ ಸರ್. ನಾವು ಅದಕ್ಕೆ ಬ್ಯಾಡ ಅಂತೇಳಿ ತಹಸೀಲ್ದಾರಿಗೆ ಆಯ್ತು, ಡಿ ಸಿ ಅವ್ರಿಗೆ ಆಯ್ತು, ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಏನೋ ನಮಗೆ ಸ್ಪಂದನೆ ಇವತ್ತಿನವರೆಗೆ ಏನಾಗಿಲ್ಲ ಸರ್. ಸ್ಪಂದನೆ ಏನಾಗಿಲ್ಲ ಸರ್. ಅದಕ್ಕೆ ಈಗ ನಮ್ದು ಏನಾದರೂ ಈಗ ನಾವು ಎಷ್ಟು ಸಲ ಮನವಿ ಕೊಟ್ಟು ಯಾರು ಬಂದಿಲ್ಲ. ಈಗ ಅದಕ್ಕೆ ಉಗ್ರ ಹೋರಾಟವನ್ನು ಕುಂದಿರ್ಬೇಕಂತೇಳಿ ನಾವು ಹಿರೇಮಲ್ಲಾಪುರ ಎಲ್ಲ ಕೂಡ ಮಾತಾಡ್ಕೊಂಡು ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ ಸರ್. ಈಗ ಅವರು ನಮಗೊಂದು ಏನೋ ಆಕಾಂಕ್ಷೆ ತೋರಿಸ್ಕೊಂಡು ಫಸ್ಟ್ ಹಿಂಗೆ ಅಂತ ಮಾಡ್ತೀವಿ ಅಂತ ಮಾಡಿದ್ರು ಸರ್ ಅವರು. ಈಗ ಅದರಿಂದ ಮುಂದೆ ನಮ್ಮ ಮಕ್ಕಳು ಮರಿ ಏನೋ ಒಂದು ಸಮಸ್ಯೆ ಆದ್ರೆ ಅದಕ್ಕೆ ಹೊಣೆಗಾರ ಸರ್. ಅದನ್ನು ಮಾಡಿಕೊಂಡು ಹೊಳ್ಳಿ ಇಲ್ಲಿ ನಮ್ಮದು ಇಲ್ಲಿ ಹಳೆ ಊರು ಸರ್. ಇದು ಇಲ್ಲಿ ಹಳೆ ಊರು ಇತ್ತು. ಫಸ್ಟ್ ಹಳೆ ಊರು ಇದ್ದಿದ್ದನ್ನು ಇದನ್ನು ಮಾಡಿಕೊಂಡು ನಾವು ಇಲ್ಲಿ ಕೆರೆ ಇದ್ದಿದ್ದನ್ನು ಇಷ್ಟಿನ ಕೆರೆ ಇಲ್ಲಿದ್ದು ಈ ಕೆರೆ ಒತ್ತುವರಿ ಮಾಡ್ಕೊಂಡು ಕೆರೆ ಇದು ಮಾಡ್ಕೊಂಡು ನಮ್ಮ ಕೆರೆ ಬೇಕಂದ್ರೂ ಕೂಡ ಯಾರು ಅಧಿಕಾರಿಗಳು ಅದ್ರ ಐದಿದ್ರು ಕೂಡ ಯಾರು ಇವತ್ತಿನವರೆಗೆ ಬಂದು ಹಣಿಕೆ ಹಾಕ್ತಾ ಇಲ್ಲ ಸರ್. ಹಿರೇಮಲ್ಲಾಪುರ ಗ್ರಾಮಸ್ಥರ ವಿರೋಧದ ನಡುವೆಯೂ ಎಥೆನಾಲ್ ಫ್ಯಾಕ್ಟರಿ ನಿರ್ಮಾಣದ ಕಾರ್ಯ ಶುರುವಾಗಿದೆ. ಈ ಬಗ್ಗೆ ತಹಶೀಲ್ದಾರ್, ಎಸಿ, ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರೂ ಯಾರೂ ಇತ್ತ ಸುಳಿಯುತ್ತಿಲ್ಲ ಅನ್ನುವ ಆರೋಪ ಸ್ಥಳೀಯರದ್ದು. ಹತ್ತಿರದಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇದೆ. ಊರ ಪಕ್ಕದಲ್ಲಿ ಫ್ಯಾಕ್ಟರಿ ಕಟ್ಟಲು ಅನುಮತಿ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆ ಸ್ಥಳೀಯರನ್ನ ಕಾಡ್ತಾ ಇದೆ. ಸ್ಥಳೀಯರ ಹೋರಾಟಕ್ಕೆ ಮಣಿದು ಫ್ಯಾಕ್ಟರಿ ಪಲಾಯನವಾಗುತ್ತಾ ಅಥವಾ ಮನವೊಲಿಸಿ ಎಥೆನಾಲ್ ಘಟಕ ಆರಂಭವಾಗುತ್ತಾ ಕಾದು ನೋಡಬೇಕು. ಫಾರೂಕ್ ಮಖಾಂದಾರ್, ಜೀ ಕ್ರೀಡಾ.